ಹೊಡಿತಾವ್ರೆ. ಹೆಂಗೆ ಅನಿಸ್ತೈತೆ ಆರ್ ಸಿ ಬಿ ಕಪ್ ಗೆದ್ದಿರೋದು 18 ವರ್ಷ ಆದ್ಮೇಲೆ? ಖುಷಿ ಆಗ್ತಿದೆ. 18 ವರ್ಷ ಆದ್ಮೇಲೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಇನ್ನೊಂದು ಹೊಸ ವಿಡಿಯೋಗೆ. ಎಲ್ಲರೂ ಕಮೆಂಟ್ ಆಗ್ತಾ ಇದ್ರಿ, ಬ್ರೋ ಕಂಟೆಂಟ್ ಕರೆಕ್ಟಾಗಿಲ್ಲ, ಚೆನ್ನಾಗಿ ಬರ್ತಿಲ್ಲ ವಿಡಿಯೋ, ಫಸ್ಟ್ ಸಖತ್ತಾಗಿತ್ತು ಅಂತ. ಗಾಯ್ಸ್, ಎಲ್ಲರಿಗೂ ಎಕ್ಸಾಮ್ ನಡೀತಾ ಇದೆ, ಹುಡುಗರು ಫುಲ್ ಬ್ಯುಸಿ. ಇವನ್ ನನಗೂ ಎಕ್ಸಾಮ್ ಇದೆ, ಸೊ ಅದಕ್ಕೆ ಏನೂ ಮಾಡೋಕ್ಕಾಗ್ತಿಲ್ಲ. ಇವತ್ತು ಎಷ್ಟೇ ಕಷ್ಟ ಇದ್ದರು, ಏನೇ ಇದ್ರು ಇವತ್ತು ಫ್ರೀ ಮಾಡ್ಕೊಂಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಆರ್ ಸಿ ಬಿ ಫೈನಲ್ಸ್ ನಾವು ಸ್ಟ್ರೀಮಿಂಗ್ ನೋಡೋಕೆ ಹೋಗ್ತಾ ಇದ್ದೀವಿ, ಲೈವ್ ನೋಡೋಣ. ಅಲ್ಲೆಲ್ಲ ಹುಡುಗರೆಲ್ಲ ಬರ್ತಾರೆ, ಫುಲ್ ಫನ್ ಮಾಡೋಣ. ಫುಲ್ಲು ಧ್ರುವ್, ದಿಲೀಪ್ ಎಲ್ಲ ಬರ್ತಾರೆ, ಅವ್ರ ಹತ್ರ ಫುಲ್ ಫನ್ ಮಾಡಿಸೋಣ. ಮೋಹನ್ ಬರ್ತಿದ್ದಾನೆ ಜಿಮ್ಗೆ, ನಾನು ಫಸ್ಟ್ ಜಿಮ್ಮಿಗೆ ಬಂದಿದ್ದೀನಿ. ಜಿಮ್ಮಲ್ಲಿ ವರ್ಕೌಟ್ ಮಾಡಿ, ಏನೇ ಆದರೂ ಗಾಯ್ಸ್ ವರ್ಕೌಟ್ ಮಿಸ್ ಮಾಡಲ್ಲ. ವರ್ಕೌಟ್ ಮುಗಿಸಿ ಆಮೇಲೆ ಡೈರೆಕ್ಟ್ ಅಲ್ಲಿಗೆ ಹೋಗ್ತೀವಿ. ತೋರಿಸ್ತೀನಿ ಬನ್ನಿ ಏನೇನಾಗುತ್ತೆ ವಿಡಿಯೋದಲ್ಲಿ. ಕೊನೆ ಗಂಟೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಪ್ಲೀಸ್. ನಾನು ಹೇಳೋದೇ ಮರ್ತೋದೆ. ಅವಾಗ ನನಗೊಂದು ಅರ್ಥ ಆಗಲ್ಲ, ನಾವು ಕಷ್ಟಪಟ್ಟು 2-3 ತಿಂಗಳು ತಿಕ್ಕ ಹರ್ಕೊಂಡು ಡಯಟ್ ಮಾಡಿ ಬಾಡಿ ಮಾಡ್ತೀನಿ. ಒಂದೇ ಒಂದು ಪೋಸ್ಟ್ ಹಾಕ್ತೀನಿ ಇನ್ಸ್ಟಾಗ್ರಾಮಲ್ಲಿ, ಅಷ್ಟು ಮುಗೀತು. ಮತ್ತು 2-3 ವಾರ ಜ್ವರ, ಗೇನ್ ಮಾಡಿರೋ 4-5 kg ಫುಲ್ ಲಾಸ್ ಆಗಿಬಿಡ್ತೀನಿ. ಎಲ್ಲ ಹಿಂಗೆ ಆಗ್ತಾಯಿದೆ ಗಾಯ್ಸ್. ನನಗಂತೂ ಅರ್ಥನೇ ಆಗಲ್ಲ. ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕ್ಲಾ ಬ್ಯಾಡ್ವೋ ಏನೂ ಗೊತ್ತಾಗಲ್ಲ. ಸೊ ನಿಮಗೂ ಹಿಂಗೆ ಆಗ್ತಿದ್ರೆ ಕಮೆಂಟ್ ಹಾಕಿ, ಯಾರು ಜಿಮ್ ಬ್ರೋಸ್ ಇದ್ದರೆ ಬನ್ನಿ, ವರ್ಕೌಟ್ ಮಾಡ್ಬೇಕಾದ್ರೆ ಸಿಗ್ತೀನಿ ನಿಮಗೆ. ಗಾಯ್ಸ್, ಯಾರು ಬಂದರು ಎಷ್ಟೊಂದು ದಿನ ಆದಮೇಲೆ? ಜಾತ್ರೆ ಬ್ಯಾಗ್ ಎತ್ಕೊಂಡ್ಬಂದ್ಬಿಟ್ಟವನೇ. ಜಾತ್ರೆ ಬ್ಯಾಗು ಎಲ್ಲ ಫುಲ್ಲು ಪೂಮಾ. ಬ್ರೋ ಯಾಕೆ ಇಷ್ಟು ದಿನದಿಂದ ವೀಡಿಯೋಗೆ ಬಂದಿಲ್ಲ? ಸ್ವಲ್ಪ ಕೆಲಸ ಇರುತ್ತೆ ನಾನು. ನಿಜ ಹೇಳಿ, ಎಕ್ಸಾಮ್ ಇತ್ತು ಅಂತಲೇ. ಸಾಯಿ ಗಾಯ್ಸ್, ರೆಡಿ ಆಗ್ತಾನೆ, ಬನ್ನಿ ವರ್ಕೌಟ್ಗೆ ಹೋಗೋಣ. ವರ್ಕೌಟಲ್ಲಿ ಸಿಗ್ತೀನಿ ಗಾಯ್ಸ್. ಫೈನಲಿ ವರ್ಕೌಟ್ ಮುಗೀತು. ವಿ ಆರ್ ಗೋಯಿಂಗ್ ಟು ವಾಚ್ IPL ನಾವು ಹೋಗ್ತಾ ಇದ್ದೀವಿ ಗಾಯ್ಸ್. ಬೇಗ ಟೈಮ್ ಆಗಿಬಿಟ್ಟೈತೆ. ಸಿಗ್ತೀನಿ, ಎಲ್ಲರೂ ಎಲ್ಲೆಲ್ಲಿ ಬರ್ತಾರೆ ಅಂತ ಅವ್ರನ್ನೂ ತೋರಿಸ್ತೀನಿ. ಕೇಳೋಣ ಅವ್ರು ಯಾರು ಗೆಲ್ತಾರೆ ಇವತ್ತು ಅಂತ. ಮೋಹನ್ ಮುಂದೆ ಹೋಗ್ತಾನೆ. ಮೋಹನ, ಯಾರು ಗೆಲ್ತಾರೆ ಇವತ್ತು? ಯಾರು ಗೆಲ್ತಾರೆ? RCB ಓನ್ಲಿ. RCB ಗಾಯ್ಸ್. ಕಮಾನ್, ಸಿಗುತ್ತೆ. ಮುಂದೆ ಏನಾಗುತ್ತೆ ನೋಡೋಣ. ನೋಡಿ ಯಾರಿದ್ದಾರೆ. ಹಾಯ್ ಗಾಯ್ಸ್, ಇವತ್ತು ಒಂದು ರ್ಯಾಪ್ ಸಾಂಗ್ ಆಡ್ತಾನೆ, ಕೇಳಿಸ್ತೀರಿ? ಎಲ್ಲ ವೆಯ್ಟ್ ಮಾಡ್ತಾ ಇರಿ. ಮ್ಯಾಚ್ ಸ್ಟಾರ್ಟ್ ಆಗ್ಬಿಟ್ಟೈತೆ. ಡುಮ್ಮ ನೋಡಿ, ಡುಮ್ಮ ಚಪ್ಪಲಿ ಸರಿ ಇಲ್ಲ ಕಣ. ಬನ್ನಿ. ಇವಾಗ ತಾನೇ ಫಸ್ಟ್ ಓವರ್ ಮುಗೀತು. ಹೆಂಗಿತ್ತು? ವೈ ಬಂತು, ಕ್ರೇಜಿ ನೋಡಿ. ನಮ್ಮ ಬಾಸ್ ಕಡೆ ಹೆಂಗಿತ್ತು ಬಾಸ್? ಈ ಸಲ ಕಪ್ ನಮ್ದೆ. ಅಲ್ಲ ಕ್ರೇಜಿ ವೈಬು. ಫಸ್ಟ್ ಆಫ್ ಆಲ್ ಸಿಗ್ತೀನಿ ನಿಮಗೆ. ಏನಂತ? ಒಂದೇ ತಾನೆ ನಮ್ಮ ಕೊಹ್ಲಿ ಅವನೇ ವರ. ಕೊಹ್ಲಿ ಗಾಯ್ಸ್. ಹೇಸಲ್ವುಡ್ ಅವನೇ ನಮ್ಮ ಕಡೆ. ಏನ್ ಚಿನ್ನ? ಯಾಕೆ ರನ್ ಬರ್ಬೇಕು ರೀ. And I've been very good tonight, Punjab, until this. Almost overran the ball, just panicked a little bit at the end. 2 ಓವರ್ ಐತೆ, 2 ಓವರ್ ಅಷ್ಟೇ. 178 ಹೊಡೆದವ್ರೆ. ನೋಡೋಣ ಏನಾಗುತ್ತೆ ಅಂತ. ಹೋಸತಿ 2 ಓವರಲ್ಲಿ 50 ಹೊಡೆದಿದ್ದು. ಏನ್ ಹೇಳ್ತೀಯ? ಬನ್ನಿ
ಫಸ್ಟ್ ಆಫ್ ಬ್ಯಾಟಿಂಗ್ ಮುಗ್ದಿದೆ. ಎಷ್ಟು ಹೊಡೆದಿರೋದು? 190 190 ಏನೋ ಹೊಡೆದವ್ರೆ ಗಾಯ್ಸ್. ಬ್ಯಾಟಿಂಗ್ ಅಷ್ಟೇ ಏನು ಕರೆಕ್ಟಾಗಿ ಆಗಿಲ್ಲ ಬ್ಯಾಟಿಂಗ್. ಇವಾಗ ನೋಡೋಣ ಬಾಲಿಂಗ್ ಅಲ್ಲಿ ಏನ್ ಮಾಡ್ತಾರೆ ಅಂತ. ವಿಡಿಯೋ ಮಾಡಬೇಡ, ಇನ್ನೊಂದು ಓವರ್ ಐತೆ ತಡಿಯೋ, ಮುಗಿದಾದ್ಮೇಲೆ ಹೇಳೋಣ. ಮುಂಚೆನೆ ಎಲ್ಲ ತಗೊಂಬಿಟ್ಟ ಗಾಯ್ಸ್. ನಾನು ಹೆಂಗ್ ವಿಡಿಯೋ ಹಾಕೋದ್ನೋ ಎಲ್ಲ 1 by 1 ವಿಕೆಟ್ ಬಿದ್ದೋಯ್ತು. ನೋಡೋಣ ಮನೆಗೆ ಊಟ ಮಾಡಕ್ಕೆ ಹೋಗ್ತಾ ಊಟ ಮಾಡ್ಕೊಂಡು ಬರ್ತೀವೋ ಬರೋಲ್ಲ ನನಗೂ ಗೊತ್ತಿಲ್ಲ. ಬರ್ಲಿಲ್ಲ ಅಂದ್ರೆ ಅಡ್ಡ ಓದುತ್ತಾನೆ ಮೋಹನ್ ಇರೋದು. ಬಾರ ಎದುರ್ಕೋಬೇಡ ಬಾರೋ. ಏ ಬೇಡ, ಆಯ್ತಿರ್ಲಿ ಬಾರೋ, ಬಾ ಇರ್ಲಿ. ಯಾರು ಗೆಲ್ತಾರೆ ಹೇಳು? RCB ಮಗನೇ ಮಾತಾಡು. ಬೆಂಗಳೂರು ಸೋಲ್ತದೆ, RCB ಗೆಲ್ತದೆ. ಮೆಂಟ್ಲ ನನ್ನ ಮಗ ನಿಜ ಸೀರಿಯಸ್ ಆಗಿ ಯಾರು ಗೆಲ್ತಾರೆ? RCB ಗೆದ್ದಿಲ್ಲ ಅಂದ್ರೆ ಮಾತ್ರ ಹೊಡ್ಕೊಂಡ್ಬರ್ತೀನಿ. ಆಯ್ತು, ನೋಡು ಇಲ್ಲಿ ಊಟ ಮಾಡೋದು ಲೇಟ್ ಆಗೋಯ್ತು ಅಂತ ನಾವು ಆಗಲೇ ಫೋನಲ್ಲಿ ಮ್ಯಾಚ್ ನೋಡ್ತಾ ಇದ್ದೀವಿ. ಇನ್ನೂ ಹೋಗಿಲ್ಲ ಗ್ರೌಂಡ್ ಹತ್ರಕ್ಕೆ. ಜಸ್ಸು ಮನೆ ಹತ್ರ ಕಾಯ್ತಾ ಇದೀವಿ. ನೋಡೋಣ ಗ್ರೌಂಡ್ ಹತ್ರ ಹೋದ್ಮೇಲೆ ನಿಮಗೆ ಅಲ್ಲಿಂದ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ನೋಡೋಣ. 1 ವಿಕೆಟ್ ಬಿದ್ದಿದೆ RCBದು. RCBದು ಅಂತ ಇದೀನಿ. ಪಂಜಾಬರ್ದು 1 ವಿಕೆಟ್ ಬಿದ್ದಿದೆ. ಹಂಗಂದ್ರೆ ಎಷ್ಟು ಓವರು? 5 ಓವರ್ 3 ಬಾಲ್ 46 ರನ್ ಆಗೈತೆ. ಗಾಯ್ಸ್ ಚೆನ್ನಾಗಿ ಆಡಿಸ್ತವ್ರೆ. 71 ಬಾಲ್ಗೆ 120 ಬೇಕು. ನೋಡೋಣ ಏನಾಗುತ್ತೆ ಅಂತ. wicket can lead to a ನನ್ನ run. ಪ್ರಕಾರ They should be thinking to ಗೆಲ್ತಾರೆ ಗಾಯ್ಸ್. ನಾವೇ ಗೆಲ್ಲೋದು. take one. ನಾವೇ ಗೆಲ್ಲೋದು. ವಿಕೆಟ್ ಬಿದ್ದೈತೆ ಕ್ಯಾಪ್ಟನ್ದು ಮನೆಗೆ. ಗಾಯ್ಸ್ ಫೈನಲ್ಲಿ 18 ವರ್ಷ ಆದಮೇಲೆ ಕಪ್ ಗೆದ್ದಿದ್ದೀವಿ. ವಾಯ್ಸ್ ಎಲ್ಲ ಹೋಗಿದೆ, ಫುಲ್ ಹುಡುಗರು ಎಮೋಷನ್. ಗೆದ್ದಿರೋ ಖುಷಿಗೆ ರೋಡ್ಗೆ ಕಿಂಗ್ನ ಇಳಿಸ್ತಾ ಇದ್ದೀವಿ. ಇವತ್ತು ರಾತ್ರಿ ಮಲಗಲ್ಲ ಗಾಯ್ಸ್, ಖುಷಿಗೆ ಪಕ್ಕಾ ಮಲಗಲ್ಲ.
ನೋಡ್ತಾ ಇರಿ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ. ಫುಲ್ ಕ್ರೇಜಿ. ನೋಡಿ ಗಾಯ್ಸ್, ಯಾವ ಗಾಡಿ ಇಳಿಸಿದ್ದೀವಿ. ಏರಿಯಾ ಪೂರ್ತಿ ನಾಯ್ಸ್, ಯಾಕಂದರೆ ಗೆದ್ದಿರೋದು ನಮ್ಮ ಬಾಯ್ಸ್ RCB. ಸೌಂಡ್ ಕೇಳಿಸ್ಕೊಳ್ಳಿ, ಸೌಂಡು. ಮೋಹನ್ ಕೇಳೋಣ ಹೆಂಗ ಅನಿಸ್ತಾ ಇದೆ ಅಂತ. ಆಫ್ಟರ್ 18 years RCB ಹೇಳ್ ಮೋಹನ. RCB ಮೋಹನ ಗೊತ್ತಾಗ್ತಾ ಇದೆ ನನ್ನ ಗಂಟಲು ಫುಲ್ಲು ಹೋಗ್ಬಿಟ್ಟೈತೆ. ನಮ್ಮ ವಿರಾಟ್ ಬೈ 18 ನಂಬರ್ ಕರೆಕ್ಟಾಗಿ 18 ಬಂದಿದೆ ಇವಾಗ ನೋಡಿ. ಗಾಯ್ಸ್, ಇದು ನಾರ್ಮಲ್ ಅಲ್ಲ, ಹಬ್ಬ ಜಾತ್ರೆ ಮಾಡ್ತಾ ಇದೀವಿ. ಹೆಂಗ ಅನಿಸ್ತೈತೆ RCB ಗೆದ್ದಿರೋದು? 18 ವರ್ಷ ಕಷ್ಟ ಪಾಪ, ಇವಾಗ ಲಾಸ್ಟ್ ಅಲ್ಲಿ ಗೆದ್ದವ್ರೆ. ಗಾಯ್ಸ್, ಚೆನ್ನಾಗಿ ಇವನು ಅನಿಸ್ತೈತೆ. ಬೇರೆ ಟೀಮ್ ಸಪೋರ್ಟ್, ಅದು ಯಾವ ಟೀಮ್ ಅಂತ ಹೇಳಲ್ಲ, ಬಟ್ RCB ವೈಬ್ ಹೆಂಗೈತೆ ಜನರದು ಭಾರಿ. ಗಾಯ್ಸ್, ಕೇಳಕ್ಕಾಗಲ್ಲ, ನೀವು ಅಷ್ಟು ಖುಷಿ, ಎಮೋಷನ್, ಖುಷಿ ಎಲ್ಲ ಒಟ್ಟಿಗೆ ಕ್ರೇಜಿ. ಫೈನಲಿ ಎಲ್ಲ ಮುಗಿಸಿ ಮನೆಗೆ ಬಂದಿದ್ದೀವಿ. ಮುಗೀತು RCB ಸೆಲೆಬ್ರೇಷನ್. ಇಷ್ಟಕ್ಕೆ ಮುಗ್ದಿಲ್ಲ, ಒಂದು ವಾರ ಮಾಡ್ತೀವಿ. ಇಲ್ಲಿ ನೋಡಿ ಮೋಹನ್ ಗಾಡಿ ಎಲ್ಲ ಒಳಗಡೆ ಹಾಕ್ತವನೆ ಶರಣ್ ರಾಜಲ್ಲಿ. ಅಷ್ಟೇ ಗಾಯ್ಸ್, ಮುಗೀತು. ಈ ಬ್ಲಾಗ್ನಲ್ಲಿ ಏನು ಮಾಡೋಣ, ಎಲ್ಲ ಕ್ಲಿಪ್ಪು ಎಲ್ಲನೂ ಹಾಕ್ತೀನಿ. ನಾವು ಜಾಸ್ತಿ ಎಂಜಾಯ್ ಮಾಡಿದ್ದೀವಿ, ಬಟ್ ತೋರ್ಸೋಕ್ಕಾಗಲ್ಲ, ಎಲ್ಲ ಕ್ಲಿಪ್ಸ್ ಹಾಕ್ತೀನಿ, ನೋಡ್ಕೊಳ್ಳಿ. ಲವ್ ಯು ಗಾಯ್ಸ್, ಬಾಯ್ ಬಾಯ್. ಗಾಯ್ಸ್, ಫುಲ್ ಲಾಠಿ ಚಾರ್ಜ್ ಹೊಡಿತಾವ್ರೆ. ಗಾಯ್ಸ್, ಫುಲ್ ಲಾಠಿ ಚಾರ್ಜು. ಹೆಂಗ ಅನಿಸ್ತೈತೆ RCB ಕಪ್ ಗೆದ್ದಿರೋದು 18 ವರ್ಷ ಆದ್ಮೇಲೆ? ಖುಷಿ ಆಗ್ತಿದೆ. 18 ವರ್ಷ ಆದ್ಮೇಲೆ ಕಪ್ ಗೆದ್ದಿರೋದು. ನಮ್ಮ ಬೆಂಗಳೂರು ಜನ ಫುಲ್ ಸೆಲೆಬ್ರೇಟ್ ಮಾಡ್ಕೊಂತ ಇದ್ದಾರೆ, ನಮಗೂ ಫುಲ್ ಹ್ಯಾಪಿ. ಗೈಸ್, ನಿನ್ನೆ ರಾತ್ರಿ ಯಾರೋ ಹೇಳ್ತಿದ್ರು ಅಕಸ್ಮಾತ್ ಏನಾದ್ರು ಮುಂಬೈ ಬಂದಿದ್ರೆ RCB ಗೆಲ್ತಿರ್ಲಿಲ್ಲ ಅದು ಇದು ಅಂತ. ನಾವು ಸೋಲ್ತಿರೋ ಟೀಮೇ ಅವ್ರನ್ನ ಸೋಲ್ಸ್ಬಿಟ್ಟು ಬಂದೈತೆ, ಮತ್ತೆ ಇನ್ನೇನಿವೆಲ್ಲ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. RCB ಕಪ್ ಗೆದ್ದಾಯ್ತು, ಹುಡುಗಿರು ಗೆದ್ದಾಯ್ತು, ಹುಡುಗರು ಗೆದ್ದಾಯ್ತು, ಯಾರು ಮಾತಾಡೋಂಗಿಲ್ಲ ಅಷ್ಟೇ.